ಹಾಯ್ ಹಲೋ ನಮಸ್ಕಾರ. ಡೈಲಿ ಅನ್ನ ಸಾಂಬಾರು ಮುದ್ದೆ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಬನ್ನಿ, ಇವತ್ತು ಈರುಳ್ಳಿ ರಾಗಿ ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಶುರು ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ಒಂದು 4, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ತಗೊಳ್ರಿ. ಒಂದು 3 ರೊಟ್ಟಿ ತಟ್ಟುವಷ್ಟು ನಾನು ಹಿಟ್ಟು ತಗೊಂಡಿದ್ದೀನಿ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಕೊಯ್ದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣಕ್ಕೆ ಕೊಯ್ಕೊಳ್ರಿ. ನಿಮಗೆ ಸಣ್ಣಕ್ಕೆ ಕೊಯ್ಕೊಳ್ಳೋಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಇವಾಗ ನೋಡಿ, ತಟ್ಟೆಯಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 3 ರೊಟ್ಟಿ ಆಗುವಷ್ಟು ಕ್ವಾಂಟಿಟಿ ತಗೊಂಡಿದ್ದೀನಿ. ಒಂದು ಚಿಟಿಕೆ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಪುಡಿ ಇದ್ದರೆ ಸ್ವಲ್ಪ ಮೆತ್ತಗೆ ಬರುತ್ತೆ ರೊಟ್ಟಿ, ಅದಕ್ಕಾಗಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ಉಪ್ಪಿಟ್ಟು ರವೆ ಒಂದು ಸ್ವಲ್ಪ ತಗೊಳ್ತೀನಿ ಅಷ್ಟೇ. ಆದರೆ ತಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಒಂದು ಸ್ವಲ್ಪ ಮೈದಾ ಹಿಟ್ಟು, ಮೆತ್ತಗೆ ಬರುತ್ತೆ ರೊಟ್ಟಿ, ಮೆತ್ತಗೆ ಬರುತ್ತೆ. ಅದಕ್ಕಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಎಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮೈದಾ ಹಿಟ್ಟು, ರವೆ, ರಾಗಿ ಹಿಟ್ಟು ಈ ಥರ ಎಲ್ಲ ಕಲಿಸ್ಕೊಂಡು ಇವಾಗ ಹಚ್ಚಿಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಈ ಥರ ಹಿಟ್ಟೊಳಗೆ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಇಲ್ಲೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಮಿಕ್ಸ್ ಮಾಡಿಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಮನೆಯಲ್ಲಿ ಡೈಲಿ ಅನ್ನ ಸಾಂಬಾರು ಮುದ್ದೆ ತಿನ್ನೋ ಬದಲು ಈ ಥರ ಒಂದು ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದ್ರ ಜೊತೆಗೆ ಈರುಳ್ಳಿ ಕೆಂಪು ಚಟ್ನಿನೂ ಚೆನ್ನಾಗಿರುತ್ತೆ. ಇವು ನೋಡಿ, ನಾನು ನೀರು ಹಾಕ್ಕೊತಿದ್ದೀನಿ. ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡು ಮೆತ್ತಗಾಗ್ಬಿಡುತ್ತೆ. ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ಬೇಕಾದಷ್ಟು ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ಥರ ಮೆತ್ತಗೆ ಚೆನ್ನಾಗಿ ಹಗುರವಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ, ಮೆತ್ತಗಾಗ್ಬಿಡುತ್ತೆ. ಈಗ ನೋಡಿ, ಈ ಥರ ಮುದ್ದೆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕಿ, ಯಾಕಂದರೆ ಮೆತ್ತಗಾಗಲಿ ಹಿಟ್ಟು ಅಂತ. ಇಲ್ಲಿ ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಲ್ಲ ಕಲಸಿ ಬೌಲ್ ಮುಚ್ಚಿ ಇಕ್ತೀನಿ ಒಂದು 5 ನಿಮಿಷ. ಅದು ಮುದ್ದೆ ಥರ ಮಾಡಿ ಇಕ್ಕಿದ್ದೀನಿ. ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತ ಬೌಲ್ ಮುಚ್ಚಿಕ್ತಿದ್ದೀನಿ. ಅದು ಮೆತ್ತಗಾಗೋವರೆಗೂ ಅದು ಕೆಂಪು ಚಟ್ನಿ ಮಾಡೋದೇ ಹೇಳಿದ್ನಲ್ಲ, ಅದ್ರ ಜೊತೆಗೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಈರುಳ್ಳಿ, ಸ್ವಲ್ಪ ಹಸಿ ಕರಿಬೇವು, ಒಂದು 4 ಬೆಳ್ಳುಳ್ಳಿ ಸಾಕು, ಇಷ್ಟೇ. ಒಂದು ಸ್ವಲ್ಪ ಹುಣಸೆಹಣ್ಣು ತಗೊಳ್ಳಿ ಬೇಕಿದ್ರೆ, ಹುಣಸೆಹಣ್ಣು. ಇವಾಗ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಕೊಯ್ದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿನ ಈ ಥರ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಡ್ರೈ ಆಗೋವರೆಗೂ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಅದೊಂದು ಸ್ವಲ್ಪ ಡ್ರೈ ಆಗೋವರೆಗೂ, ಆದರೆ ಜಾಸ್ತಿ ಕರ್ರಗೆ ಮಾಡಬೇಡಿ, ಲೋ ಫ್ಲೇಮಿಗೆ ಇಡಿ. ಒಂದು ಚಿಟಿಕೆ ಜೀರಿಗೆ ಹಾಕ್ಕೊತೀನಿ. ಇಲ್ಲಿ ನೋಡಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಸ್ವಲ್ಪ ಎಣ್ಣೆಗೆ ಹುರ್ಕೊಳ್ಳಿ. ಜೀರಿಗೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಉರಿಬೇಡ್ರಿ, ಜೀರಿಗೆ ಕಪ್ಪಗಾಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಇವಾಗ ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ. ಇವಾಗ ನೋಡಿ, ಈ ಥರ ಆಗಿದೆ. ಇವಾಗ ನೋಡಿ, ರುಬ್ಕೊಂಡಿದ್ದೀನಿ. ನೋಡಿ, ಚಟ್ನಿ ಈ ಥರ ಬಂತು. ತುಂಬ ಟೇಸ್ಟಿಯಾಗಿ, ತುಂಬ ಸಾಫ್ಟಾಗಿ ಆಗಿದೆ ಚಟ್ನಿ. ನೋಡಿ ಒಂದ್ಸರಿ. ಇವಾಗ ಅದು ರೆಡಿ ಆಯಿತು. ಇವಾಗ ಒಂದು ಗ್ಯಾಸ್ ಆನ್ ಮಾಡಿ
ಪ್ಯಾನ್ ಇಕ್ತಿದ್ದೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಎಣ್ಣೆ ತೊಗೊತಿದ್ದೀನಿ. ಅದು ಇವಾಗ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟಿಂದು, ಈರುಳ್ಳಿ ರಾಗಿ ರೊಟ್ಟಿ ಸರಿನಾ. ಈರುಳ್ಳಿ ರಾಗಿ ರೊಟ್ಟಿ ತಟ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ, ಪ್ಯಾನ್ ಬಿಸಿ ಆದಮೇಲೆ ಜಾಸ್ತಿ ಬಿಸಿಯಾಗಕ್ಕೆ ಕೊಡಬೇಡಿ ಪ್ಯಾನ್, ಯಾಕಂದರೆ ತಟ್ಟೋದಕ್ಕೆ ಬರಲ್ಲ ರಾಗಿ ರೊಟ್ಟಿ. ಆನ್ ಮಾಡಿದ ತಕ್ಷಣ ಎಣ್ಣೆ ಹಾಕಿ ಬೇಗ ತಟ್ಟಿಸ್ಬಿಡಿ. ಹೀಗೆ ರೊಟ್ಟಿನ ಈಗ ತಟ್ಟಿಸ್ಬಿಡಿ ಬೇಗ. ಇಲ್ಲಿ ನೋಡಿ, ನಾನೀಗ ತಟ್ಟಿಸ್ತಾ ಇದ್ದೀನಿ. ಸ್ಮೂತಾಗಿ ಮೆಲ್ಲಕ್ಕೆ ಮಾಡಬೇಕು, ಇಲ್ಲಾಂದರೆ ಹರಿದೋಗುತ್ತೆ. ರಾಗಿ ರೊಟ್ಟಿ ಎಲ್ಲ ಹರಿದೋಗುತ್ತೆ, ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ಈ ಥರ ಲಟ್ಟಿಸ್ಬೇಕು. ರೊಟ್ಟಿ ಲಟ್ಟಿಸ್ದಾದ್ಮೇಲೆ ಗ್ಯಾಸ್ ಜೋರಾಗಿಡಿ, ಸ್ಟವ್ ಜೋರಾಗಿ ಆನ್ ಮಾಡಿ. ಒಂದು ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆನೇ ಹಾಕ್ಕೊಳ್ಳಿ. ತುಪ್ಪ ಇದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆ ಹಾಕ್ತಿದ್ದೀನಿ ನಾನು. ನಮ್ಮ ಮನೆಗೆ ತುಪ್ಪ ತಿನ್ನಲ್ಲ ಯಾರು, ನಾನೊಬ್ಬಳೇ ತಿನ್ನೋದು. ನಿಮಗೆ ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಸ್ಟವ್ ಜೋರಾಗಿ ಇಟ್ಟಿದ್ದೀನಿ. ಇವಾಗ ತಟ್ಟಿಸ್ಬೇಕಾದ್ರೆ ಲೋ ಫ್ಲೇಮಿಗೆ ಇಡಿ. ನೋಡಿ ರೆಡಿ ಆಯ್ತು. ಇವಾಗ ಇಲ್ಲ ಅಂತ ನೋಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಗರಿ ಗರಿಯಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಈ ಥರ ಒಂದು ಸ್ವಲ್ಪ ತಿರುಗಿಸಾದ್ಮೇಲೆ ಇನ್ನೊಂದು ಸ್ವಲ್ಪ ಜೋರಾಗಿ ಇಡಬೇಕು ಸ್ಟವ್ವು. ಚಟ್ನಿ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ತಟ್ಟೆಗೆ ತೊಗೊತಾ ಇದ್ದೀನಿ. ರೊಟ್ಟಿ ತಿನ್ನೋಕೆ ರೆಡಿ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ರೊಟ್ಟಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಪ್ಲೇಟ್ನಲ್ಲಿ ಹಾಕ್ಕೊತೀನಿ ಇವಾಗ ರೊಟ್ಟಿನ. ಈ ಥರ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತಿನ್ನಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗಿನ್ನು ಒಳ್ಳೊಳ್ಳೆ ಅಡುಗೆ ಮಾಡಿ ಯೂಟ್ಯೂಬಿಗೆ ವಿಡಿಯೋ ಹಾಕೋಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಒಳ್ಳೊಳ್ಳೆ ಇನ್ನೂ ತಿಂಡಿ ಐಟಮ್ಸ್ ಮಾಡಿ ವಿಡಿಯೋ ಮಾಡಾಕ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಇವಾಗ ರೊಟ್ಟಿ ಜೊತೆಗೆ ಚಟ್ನಿ ಇಟ್ಕೊಂಡಿದ್ದೀನಿ. ನೋಡಿ ಹೇಗೆ ತಯಾರಾಗಿದೆ ಅಂತ. ವಾವ್, ತುಂಬ ಕ್ರಿಸ್ಪಿಯಾಗಿದೆ ರೊಟ್ಟಿ ಮತ್ತು ಚಟ್ನಿ, ಕೆಂಪು ಚಟ್ನಿ. ಬನ್ನಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ವಾವ್, ತುಂಬ ಚೆನ್ನಾಗಿದೆ. ತಿಂತಿದ್ದೀನಿ. ವಾವ್, ತುಂಬ ಚೆನ್ನಾಗಿದೆ. ನಾನು ಒಂದ್ಸರಿ ಟ್ರೈ ಮಾಡಿದೆ, ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನನ್ನ ಮಗನಿಗೂ ಕೊಟ್ಟೆ, ಅಮ್ಮ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ದ. ನನ್ನ ಮಗ ಅಮ್ಮ ತುಂಬ ಚೆನ್ನಾಗಿ ಮಾಡಿದೆ ಅಂದ, ಅವನು ತಿಂದ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಓಕೆ.